ಶರಣರು ಕಲಬುರಗಿಯಲ್ಲಿ ಇಂದು ಕೇಸರಿ ಕಲಿಗಳ ಹೋರಾಟ ಉಗ್ರರ ಸ್ವರೂಪ ಕೂಡ ಪಡೆದುಕೊಳ್ಳಲಿದೆ. ಇದಕ್ಕೆ ಕಾರಣ ಏನೆಂದರೆ ಗುತ್ತಿಗೆದಾರ ಸಚಿನ್ ಅವರ ಆತ್ಮಹತ್ಯೆ. ಈ ಅವರ ಆತ್ಮಹತ್ಯೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕೈವಾಡವಿದೆ. ಅವರ ಬೆಂಬಲಿಗರನ್ನು ಕೂಡ ಇನ್ನೂ ಅರೆಸ್ಟ್ ಮಾಡಿಲ್ಲ. ಇದು ತಾರತಮ್ಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಾವು ನಾವೇ ಕೇಳಲು ಹೋರಾಟ ಮಾಡ್ತಿದ್ವಿ ಅಂತ ಹೇಳಿ ಬಿಜೆಪಿಯ ಮುಖಂಡರು ಹೋರಾಟಕ್ಕೆ ಅಣಿಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮೊಂದಿಗೆ ಮಾತನಾಡಲು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರಿದ್ದಾರೆ. ಏನ್ ಹೇಳ್ತೀರಿ ಹೋರಾಟದ ಕುರಿತು? ನೋಡಿ, ಈ ದೇಶದ ಕಾನೂನು ಮತ್ತು ದೇಶದ ಸಂವಿಧಾನ ಕಾಂಗ್ರೆಸ್ಸಿಗೊಂದು ಬಿ ಜೆ ಪಿಗೊಂದು ಇಲ್ಲ. ಈ ದೇಶದ ಕಾನೂನು, ಈ ದೇಶದ ಸಂವಿಧಾನ ಎಲ್ಲ ಭಾರತೀಯರಿಗೂ ಒಂದೇ ಇದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ನವರಿಗೆ ಒಂದು ಸ್ಪೆಷಲ್ ಪ್ರಾವಿಷನ್ ಕೊಟ್ಟಿಲ್ಲ. ನೀವು ಎಬೋವ್ ದ ಲಾ ಅಂತ ಏನಾರು ಕೊಟ್ಟಿಲ್ಲ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡ್ರು, ದುರದೃಷ್ಟಕರ. ಅವರು ಡೆತ್ ನೋಟ್ನಲ್ಲಿ ಕೆಲವು ಸಂಗತಿಗಳನ್ನು ಉಲ್ಲೇಖ ಮಾಡಿದ್ದಾರೆ. ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಹೆಸರನ್ನು 3 ಬಾರಿ ಉಲ್ಲೇಖ ಮಾಡಿದ್ದಾರೆ. ಅವ್ರ ಮನೆಗೆ ರಾಜು ಕಪ್ನೂರ್ ಕರ್ಕೊಂಡು ಹೋಗಿರೋದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಮತ್ತು ತನ್ನ ಆತ್ಮಹತ್ಯೆಗೆ ಕಾರಣ ಅವರು ಪೀಡಿಸ್ತಾ ಇದ್ದಿದ್ದು, ನಂಗೆ ತೊಂದರೆ ಕೊಟ್ಟಿದ್ದು ರಾಜು ಕಪ್ನೂರ್ ಅವರು ಅವ್ರ ತಂಡವನ್ನು 3-4 ಜನರು ಹೆಸರು ಉಲ್ಲೇಖ ಮಾಡಿದ್ದಾರೆ. ಅದ್ರ ಜೊತೆಗೆ ಆಂದೋಲ ಶ್ರೀಗಳು ಸಿದ್ಧಲಿಂಗ ಸ್ವಾಮೀಜಿಯವರು ಹಿಂದುತ್ವದ ಪರವಾಗಿ ಒಂದು ಗಟ್ಟಿ ಧ್ವನಿ, ಅವರ ಹೆಸರನ್ನ ಅವರಿಗೆ ಸುಪಾರಿ ಕೊಡಲಾಗಿದೆ ಅವ್ರ ಕೊಲೆಗೆ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗೆ ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಶಾಸಕರಾದ ಬಸವರಾಜ ಮತ್ತಿಮೂಡವರು, ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಚಂದು ಪಾಟೀಲರು, ಸ್ವತಃ ಚಿತ್ತಾಪುರ ಕ್ಷೇತ್ರದಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸ್ಪರ್ಧಿಸಿ ಸೋತಂಥ ಮಣಿಕಂಠ ರಾಠೋಡ್, ಇವರ ಹೆಸರನ್ನು ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇವರ ಕೊಲೆಗೆ ಸುಪಾರಿ ಕೊಡಲಾಗಿದೆ ಅಂತಕ್ಕಂಥ ಮಾತು ಭಾಳ ಆಘಾತಕಾರಿಯಾಗಿರ್ತಕ್ಕಂಥ ಸಂಗತಿ. ಇದರ ತನಿಖೆ ಆಗಬೇಕಾ ಬೇಡವಾ? ಹಾಗಾದ್ರೆ ಯಾರು ಮಣಿಕಂಠ ರಾಠೋಡನ್ನ ಕೊಲೆಗೆ ಬಯಸ್ತಾರೆ? ಯಾರಿಗೆ ಲಾಭ ಇದೆ? ಯಾರು ಚಂದು ಪಾಟೀಲರ ಕೊಲೆ ಬಯಸ್ತಾರೆ? ಯಾರಿಗೆ ಲಾಭ ಇದೆ? ಯಾರಿಗೆ ಅಡ್ಡ ಆಗಿದ್ದಾರೆ ಅಂತ ಆಂದೋಲ ಶ್ರೀಗಳ ಹತ್ಯೆ ಮಾಡಲಿಕ್ಕೆ ಬಯಸ್ತಾರೆ? ಬಸವರಾಜ ಮತ್ತಿಮೂಡು ಅವ್ರನ್ನ ಕೊಲೆಗೆ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಈ ಸತ್ಯ ಸಂಗತಿ ಬಯಲಾಗಬೇಕಾ ಬೇಡವಾ? ಈ ಸತ್ಯ ಸಂಗತಿ ಬಯಲಾಗಬೇಕು. ಅದಕ್ಕೆ ನಮ್ಮ ಬೇಡಿಕೆ ಇದೆ, CBI ತನಿಖೆ ಮಾಡಿಸಿ ಸತ್ಯಾಸತ್ಯತೆ ಹೊರಗೆ ಬರಲಿ. ಯಾರು ಸುಪಾರಿ ಕೊಟ್ಟರು, ಯಾರಿಗೆ ಕೊಟ್ಟರು, ಈ ಎಲ್ಲ ಸಂಗತಿಗಳು ಹೊರಗೆ ಬರಬೇಕು. ಇದ್ರ ಜೊತೆಗೆ ಸಚಿನ್ ಪಾಂಚಾಳ್ ಸಾವಿಗೆ ನ್ಯಾಯ ಸಿಗಬೇಕು. ಅವರ ತಂದೆ ಮಾತನ್ನು ನಾನು ಕೇಳಿದೆ. ಈ ವಿಚಾರದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ, ನನ್ನ ಹೆಸರು ಉಲ್ಲೇಖ ಇಲ್ಲ, ನನ್ನ ಪಾತ್ರ ಇಲ್ಲ, ಜೊತೆಗೆ ಸರ್ಕಾರ ಕೂಡ COD ತನಿಖೆ ಮಾಡ್ತಾ ಇದೆ. ಈಗ ನೀವು ಡೆತ್ ನೋಟ್ನಲ್ಲಿ ನೀವೇ ತೋರಿಸಿದ್ದೀರಿ, ಡೆತ್ ನೋಟ್ನ ಯಾರ್ಯಾರ ಹೆಸರಿದೆ ಅಂತ. ಅಲ್ಲಿರೋದು ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅವ್ರದ್ದು, ಅವ್ರ ಬೆಂಬಲಿಗರಾಗಿರ್ತಕ್ಕಂಥ ರಾಜು ಕಪ್ನೂರು ಮತ್ತು ಇನ್ನಿಬ್ಬರ ಹೆಸರು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಹಿಂದೆ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ಈಶ್ವರಪ್ಪನವರು ಸಾರಿ ಹೇಳಿದರು, ನಾವು ವರ್ಕೇ ಸ್ಯಾಂಕ್ಷನ್ ಮಾಡಿಲ್ಲ, ಟೆಂಡ್ರು ಕರೆದಿಲ್ಲ, ವರ್ಕ್ ಆರ್ಡರ್ ಇಶ್ಯೂ ಆಗಿಲ್ಲ, ನಾವು ಹೀಗಾಗದೇ ಇರೋದು ನಾನು ಹೆಂಗೆ ಹೊಣೆ ಆಗ್ತೀನಿ? ವರ್ಕೇ ಸ್ಯಾಂಕ್ಷನ್ ಆಗದೆ ಇರೋದನ್ನು ಕೆಲಸ ಮಾಡಿದ್ದೀನಿ ಅಂದರೆ ನಾನು ಹೆಂಗೆ ಹೊಣೆ ಆಗ್ತೀನಿ? ಅಷ್ಟಿದ್ರೂ ಕೂಡ ಅವ್ರು ರಾಜೀನಾಮೆ ತೊಗೊಂಡ್ರೋ ಇಲ್ವೋ? ಅದೇ ರೀತಿ ರಾಜೀನಾಮೆಗೆ ಅವತ್ತು ಪ್ರಿಯಾಂಕ್ ಖರ್ಗೆ ಅವ್ರು ಮೌನವಾಗೇನಿರಲಿಲ್ಲ. ಅವರು ಮಣಿಮತ್ತುಗಳನ್ನು ಉದುರಿಸಿದ್ದಾರೆ. ಒಬ್ಬ ವ್ಯಕ್ತಿ ಆತ್ಮಹತ್ಯೆ ದಾರಿ ಹಿಡಿತಾನೆ ಅಂತ ಹೇಳಿದ್ರೆ ಎಷ್ಟು ಹತಾಶನಾಗಿರ್ತಾನೆ. ಅವನು ಡೆತ್ ನೋಟ್ನಲ್ಲಿ ಸುಮ್ಮನೆ ಬರೀತಾನೆ ಹೆಸರನ್ನ. ಇದು ಇವರು ಅವತ್ತು ಹೇಳಿದ ಮಾತು, ಅಲ್ಲಿ ಹೇಳಿದ್ನಲ್ಲ, ಅವತ್ತು ಹೇಳಿದ ಮಾತು. ಅವತ್ತು ಈಶ್ವರಪ್ಪನವ್ರ ವಿಷಯದಲ್ಲಿ ಯಾವ ಮಾತನಾಡಿದ್ರು ಅದು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಅನ್ವಯ ಆಗಲ್ಲ, ನಾನು ಬೇರೆಯವ್ರಿಗೆ ಮಾತ್ರ ಹೇಳೋದು, ನನಗಿದು ಅನ್ವಯ ಆಗಲ್ಲ ಅಂತ ಅನ್ನೋದು ಅದು ಬುದ್ಧ ಮಾರ್ಗ ಅಲ್ಲ. ಬುದ್ಧ ಮೊದಲು ತನಗೆ ಅನ್ವಯಿಸ್ಕೊಂಡು ಆಮೇಲೆ ಬೇರೆಯವ್ರಿಗೆ ಹೇಳ್ತಾಯಿದ್ರು. ಇವರು ಬುದ್ಧ ಅನುಯಾಯಿಯಾಗಿ ಇನ್ನೊಬ್ಬರಿಗೆ ಹೇಳಕ್ಕೆ ಮಾತ್ರ ನನಗಲ್ಲ ಅನ್ನೋದು ಅದು ಬುದ್ಧ ಮಾರ್ಗ ಆಗೋದಿಲ್ಲ. ಈಗ ಈ ದೂರಿನ ವಿಚಾರ ಮತ್ತು ಇಡೀ ಘಟನೆಯನ್ನು ಅವಲೋಕಿಸಿದಾಗ ಅದೇ ಬೆಳಗಾವಿಯಲ್ಲಿ ತಮ್ಮ ಮೇಲೆ ಕೂಡ ಒಂದು ಪ್ರಕರಣ ದಾಖಲಾದಾಗ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ನಿಮ್ಮನ್ನು ಸುತ್ತಾಡಿಸ್ತಾರೆ. ಆದರೆ ಈ ಪ್ರಕರಣ ಆದಾಗ ಯಾಕೆಷ್ಟು ತಡ ಅನ್ನಿಸ್ತಾ ಇದೆ? ಬರೀ ಈ ಪ್ರಕರಣ ಮಾತ್ರ ಅಂತ ಅನ್ಕೊಂಬೇಡಿ. ಅಲ್ಲಿ ರುದ್ರೇಶ್ ಯಡವಣ್ಣನವರು 2nd ಡಿವಿಷನ್ ಕ್ಲರ್ಕ್ ಆತ್ಮಹತ್ಯೆ ಮಾಡಿಕೊಂಡ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಕಿರುಕುಳದ ಕಾರಣಕ್ಕೆ ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ. ತಹಸೀಲ್ದಾರ್ ಹೆಸರನ್ನು ಉಲ್ಲೇಖ ಮಾಡಿದ್ದ. ಆ ತಹಸೀಲ್ದಾರರು ಮತ್ತು ಅದೇ ತಾಲೂಕು ಆಫೀಸಿಗೆ ಬಂದು ಡ್ಯೂಟಿ ಮಾಡ್ತಾರೆ. ಇವರು PA ಅರೆಸ್ಟೇ ಆಗಲ್ಲ.
ಅಂದ್ರೆ ಸರ್ಕಾರ ಕ್ರೂಡಾಗಿದೆ ತಮ್ಮ ಬರೀ ಪಿ ಎನ ಅರೆಸ್ಟ್ ಮಾಡಬೇಕಾಗಿದ್ದಲ್ಲ, ಪಿ ಎಗೆ ದಮ್ ಎಲ್ಲಿಂದ ಬಂತು? ನೈತಿಕ ಹೊಣೆ ಯಾರು ಹೊರಬೇಕು? ಪರಶುರಾಮ್ ನಾಯಕ್ ಸಬ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡಿಕೊಂಡ್ರು. ಅವರು ಡೆತ್ ನೋಟ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರು, ಯಾದಗಿರಿ ಶಾಸಕರ ಹೆಸರನ್ನು ಉಲ್ಲೇಖ ಮಾಡಿದರು. ನೋ ಆಕ್ಷನ್. ಚಂದ್ರಶೇಖರನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಮಾಡಿಕೊಂಡ್ರು, ಅಕೌಂಟೆಂಟು, ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಅವರು ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದರು ಕೆಲವು ಸಂಗತಿಗಳನ್ನು. ಈ CID SIT ಅವರು ಆ ಸಚಿವನ ಹೆಸರನ್ನೇ ಉಲ್ಲೇಖ ಮಾಡಲಿಲ್ಲ ಡೆತ್ ನೋಟ್ನಲ್ಲಿ. ಇದು ಕಾಂಗ್ರೆಸ್ನ ನೀತಿ. ತಮ್ಮವರು ಭ್ರಷ್ಟಾಚಾರ ಮಾಡಿದರೂ ಸಮರ್ಥಿಸಿಕೊಳ್ಳೋದು, ತಮ್ಮವ್ರ ಕಡೆಯಿಂದ ಹತ್ಯೆ ಆದರೂ ಕೂಡ ಸಮರ್ಥನೆ, ತಮ್ಮವರ ಪ್ರಚೋದನೆ ಕಾರಣಕ್ಕೆ ಆತ್ಮಹತ್ಯೆ ಆದರೂ ಕೂಡ ಸಮರ್ಥನೆ. ಇದು ಕಾಂಗ್ರೆಸ್ನ ನೀತಿ. ನಿಮ್ಮ ಹೋರಾಟ ಮುಂದುವರಿಯುತ್ತೆ. ನಮ್ಮ ಹೋರಾಟ ಸಚಿನ್ ಪಾಂಚಾಳ್ಗೆ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು. ಸುಪಾರಿ ಕಿಲ್ಲರ್ಸು ಯಾರು ಸುಪಾರಿ ಕೊಟ್ಟಿದ್ರು ಅನ್ನೋದು ಸತ್ಯ ಹೊರಗೆ ಬರಬೇಕು. ಬರೀ ನಮ್ಮ ಇವರಿಗೆಲ್ಲ ಜನಸಾಮಾನ್ಯರಿಗೂ ಕೂಡ ನ್ಯಾಯ ಸಿಗಬೇಕು, ಬದುಕುವ ಹಕ್ಕಿದೆ ಅನ್ನೋದು ಈ ನೆಲದ ಮೂಲಭೂತ ಹಕ್ಕದು, ಬದುಕುವ ಹಕ್ಕು. ಅದಕ್ಕೋಸ್ಕರ ನಾವು ನ್ಯಾಯ ಕೊಡಿಸೋದಕ್ಕೆ ನಾವು ಹೋರಾಟ ಮುಂದುವರಿಸ್ತೀವಿ. ಇದು ಸಿಟಿ ರವಿಯವರ ಮಾತು. ಏನು ಸರ್ಕಾರ ತಮ್ಮ ಶಾಸಕರು ಸಚಿವರು ಮಾಡಿದಾಗ ಸಮಜಾಯಿಷಿ ನೀಡುತ್ತೆ, ಸಮರ್ಥನೆ ಮಾಡಿಕೊಳ್ಳುತ್ತೆ, ಆದರೆ ಇದು ಸರಿಯಾದ ನ್ಯಾಯಯುತವಲ್ಲ. ನಮ್ಮ ಹೋರಾಟ ಮುಂದುವರಿಯುತ್ತೆ. ಸಚಿನ್ ಪಾಂಚಾಳ್ ಸಾವಿಗೆ ನಾವು ನ್ಯಾಯಕ್ಕಾಗಿ ಹೋರಾಡ್ತೀವಿ ಅನ್ನೋ ಮಾತನ್ನ ಸಿಟಿ ರವಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶ್ರೀಶಾಂತ್ ಜೊತೆ ಅಶೋಕ್ ಅಡಳಿ, ಕಲಬುರಗಿ.